ನಲ್ಲಿ ಬದಲಾಯಿಸಿಕೊಟ್ಟ ಆಟಗಾರ ಚಾಲೆಂಜ್ ಗಣೇಶ. ಆ ನಿಟ್ಟಲ್ಲಿ ಎದುರಾಳಿಗಳ ತಂಡ ಎಷ್ಟು ಕಲ್ ಮಾಡಿ ಒಂದೆಡೆ ಕಿದಿಯೂರು ಪ್ರದೀಪ ಇದ್ದಾರೆ. ಯಾವುದೇ ಹಂತದಲ್ಲೂ ಕೂಡ ಲೆಕ್ಕಾಚಾರವನ್ನು ತಲೆ ಕೆಳಗೆ ಮಾಡುವಂತ ಎದುರಾಳಿಗಳ ನಂಬರ್ 1 ಆಟಗಾರ ಕಿದಿಯೂರು ಪ್ರದೀಪ. ಆ ನಿಟ್ಟಲ್ಲಿ ಟೋಸ್ ಮ್ಯಾಚ್ 2 ಓವರ್ಗಳಿರ್ತದೆ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಓಂಕಾರೇಶ್ವರ ಭಜನಾ ದೇಗುಲ ಹಾಗೂ ಓಂಕಾರೇಶ್ವರ ಸ್ಪೋರ್ಟ್ಸ್ ಕ್ಲಬ್ಬಿನ ಆಶ್ರಯ ನಡೀತಾ ಇರುವಂತ ಈ ಒಂದು ಹಗಲಿನ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟದ ಫೈನಲ್ ಪಂದ್ಯ. ಏನಂತೆ ಅಣ್ಣ, ಬೇಗ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಹೋಗಿ, ಲೇಟ್ ಮಾಡಬೇಡಿ, ಕ್ರೀಡಾ ಸ್ಫೂರ್ತಿಯನ್ನು ತೋರ್ಪಡಿಸಬೇಕು. ಈ ಟೂರ್ನಮೆಂಟಿನ ಮೂಲ ಉದ್ದೇಶ ಇಲ್ಲಿ ಉಳಿಯುವಂತ ಹಣವನ್ನ ಆರೋಗ್ಯ ನಿಧಿಗಾಗಿ ಒಂದು ತೀರಾ ಅಶಕ್ತ ಕುಟುಂಬಕ್ಕೆ ನೆರವು ಅನ್ನುವಂಥ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಯಾಕಂತೇಳಿ ಕೇವಲ ಅವರು ಕ್ರಿಕೆಟ್ ಮಾಡಿದ್ರಂತೆ, ಇವರು ನಾಟಕ ಮಾಡಿದ್ರಂತೆ, ಇದೆಲ್ಲ ನಡೀತಾ ಇರುವಂಥ ದಿನಗಳಲ್ಲಿ ಇದರ ಮೂಲ ಉದ್ದೇಶ ಉಳಿದಿರುವಂಥ ಎಲ್ಲ ಹಣವನ್ನು ಕೂಡ ತೀರಾ ಕಷ್ಟ ಕಾಲದಲ್ಲಿರುವಂಥ ಒಂದು ಕುಟುಂಬಕ್ಕೆ ನಾವು ನೆರವಿನ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಅದನ್ನು ಓಪನ್ ಆಗಿ ಇವಾಗಲೇ ಹೇಳ್ತಾ ಇದ್ದೀವಿ. ಅಂಗಣ ಒಳಭಾಗದಲ್ಲಿ ಚಾಲೆಂಜ್ ಗಣೇಶ್ ಅಂಡ್ ಅಪೆಕ್ಸ್ ಬರ್ತಾ ಇದ್ದಾನೆ. ದಯವಿಟ್ಟು ನೋಡಿ, ಆ ಕಡೆ ಬೌಂಡ್ರಿ ರೋಪ್ನ ಆಲ್ಮೋಸ್ಟ್ ಎಲ್ಲರೂ ಕಾಲುಗಳನ್ನು ಮೇಲಕ್ಕೆ ಇಟ್ಕೊಂಡ್ಗೆ ಕೂತಿದ್ದೀರಿ, ಕೆಳಗಡೆ ಇಟ್ಕೋಬೇಡಿ ಅನ್ನೋದ ಕೇಳ್ತಾ ಇದ್ದೀವಿ. ಆಯ್ತಾ? ನಿಮ್ಮ ಸಹಕಾರ ಬೇಕು ನಮಗೆ. ಎಸ್, ಫೈನಲ್ ಶಾಟ್. ಅಂಬೇಡ್ಕರ್ ಕಪ್ನ ಮೊದಲ ಓವರ್ಗಾಗಿ, ಫೈನಲ್ ಮೊದಲ ಓವರ್ಗಾಗಿ ಬರ್ತಾ ಇರುವಂತ ಆಟಗಾರ ಬೌಲರ್ ಅಕ್ಷಯ. ಎದುರಿಸುವಂತ ದಾಂಡಿಗ ಅಪೆಕ್ಸ್, ನ್ಯಾಶ್ ಅಪೆಕ್ಸ್ ಆಡ್ತಾ ಇದ್ದಾನೆ ಈ ಅಂಕಣ ಒಳಭಾಗದಲ್ಲಿ. ಬಹಳ ಸಮೃದ್ಧ ಎಸೆತ. ಇದರ ವೈಟ್ ಬಾಲ್. ಅಯೋಧ್ಯ ವರ್ಸಸ್ ಟೋಸ್ ಮ್ಯಾಚಸ್, 2 ಓವರ್ಗಳು. ಮತ್ತೆ ಅಕ್ಷಯ್ ಅಪೆಕ್ಸ್ ಅಂತ ಚೆಂಡು ರನ್ಔಟ್ ಮಾಡೋ ಪ್ರಯತ್ನ ನಡೆಸುತ್ತಾರೆ. ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಸ್ಕೋರ್ ಇಸ್ ಆನ್ ಲೆಗ್ ಬೈ 2 ಫಾರ್ ವಿದೌಟ್ ಲಾಸ್. ದರ್ಶನ್ ತೆಂಕನಡಿಯವರು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆಯನ್ನು ಕಾಣಬೇಕಾಗಿದೆ. ದರ್ಶನ್. ಅಯೋಧ್ಯ ಮಲ್ಪೆ ತಂಡ ಒಂದು ಹಂತದಲ್ಲಿ ಬಹುಶಃ ಹೊಸ ಹುಡುಗರು ಈ ತಂಡವನ್ನು ಕಟ್ತಾ ಇದ್ರು ಕೂಡ ಮಲ್ಪೆಲ್ ಯುನೈಟೆಡ್ ಟೂರ್ನಮೆಂಟ್ ಅನ್ನು ಸತತವಾಗಿ ನಡೆಸಂತ ದೀಪಕ್ ಕರ್ಕೇರ ಈ ತಂಡದ ಜೊತೆಗೆ ಗುರುತಿಸಲ್ಪಡ್ತಾ ಇದ್ದಾರೆ. ಈ ತಂಡದ ಚಾಲೆಂಜ್ ಗಣೇಶನಲ್ಲಿ ಲಾಂಗ್ ಆಫ್ ಶಿವರ್ಗವನ್ನು ಕಾಣ್ತಾ ಇದೆ. ಒಂದು ಹೊಡೆತ, ಬೌಂಡ್ರಿ, ಬಹಳ ಶುದ್ಧ ಬರ್ತ ಹೊಡೆತ, 4 ಓಟಗಳ ಸೇರ್ಪಡೆಯೂ ಕೂಡ ದೀಪಕ್ ಕರ್ಕೇರ ಅಯೋಧ್ಯ ಜೊತೆಗಾಗಿ ಗುರುತಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಬಹಳ ಶುದ್ಧ ಬರ್ತ ಹೊಡೆತ ಚಾಲೆಂಜ್ ಗಣೇಶ ಮುಖ್ಯವಾಗಿ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಸಮರ್ಥ ಹೊಡೆತ ಚಾಲೆಂಜ್ ಗಣೇಶ ಸೇರ್ಪಡೆ. 2ನೇ ಓಟದ ಪೂರೈಕೆಯೂ ಕೂಡ ನಾರಾಯಣ್ ಪಿ ಕುಂದರ್ ಅವರು ಕೂಡ ಈ ಒಂದು ಪಂದ್ಯಾಟಕ್ಕೋಸ್ಕರ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಓಟಗಳ ಸಂಖ್ಯೆ ಸ್ಕೋರ್ ಇಸ್ ಆನ್ 9. ಯಾವುದೇ ರೀತಿ ಆಘಾತವನ್ನು ಕಾಣ್ತಾ ಇಲ್ಲ. ಬಹುಶಃ ಅನುಭವಿ ಅಪೆಕ್ಸ್ ಇದ್ರು ಕೂಡ ಲೆಕ್ಕಾಚಾರ ಮಾಡಿಯೇ ಗಣೇಶನಿಗೆ ಸ್ಟ್ರೈಕ್ ಕೊಡ್ತಾ ಇದ್ದಾರೆ. ಇನ್ಫಾರ್ಮ್ ಆಟಗಾರ ಕ್ವಾರ್ಟರ್ ಫೈನಲ್ ಕೊನೆ, ಬಹುಶಃ ಸೆಮಿಫೈನಲ್ ಕೊನೆ ಹಂತದಲ್ಲಿ ಅಂತಿಮ ಚೆಂಡಿಗೆ ಸಿಕ್ಸರ್ ದಾಖಲಿಸಂತ ಚಾಲೆಂಜ್ ಗಣೇಶ. ಇದೇ ಮೈದಾನದಲ್ಲಿ ಪರಶುರಾಮದ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ. ಓ, ಈ ಬಾರಿ ರಿವರ್ಸ್ ಶಾಟ್ ಮೂಲಕ ಹೋಗಿ ಅಪೆಕ್ಸ್ ಹೊಡೆತ, ಬ್ಯಾಕ್ವರ್ಡ್ ಪಾಯಿಂಟ್ ಈ ಬಾರಿ ಕಂಚಿನಲ್ಲಿ ಕ್ಯಾಚ್ ಆಗ್ತಾ ಇದೆ. ಅಪೆಕ್ಸ್ ವಾಪಸ್.
ಅದೇ ರೀತಿ ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥ ರವಿರಾಜ್ ಪುತ್ತೂರು ಇವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅಯೋಧ್ಯ ಕಡ್ಪಾಡಿ ಪಂದ್ಯಾಟ ಜಯವನ್ನು ದಾಖಲಿಸಿರುವಂತಹ ಒಂದು ತಂಡ. ಅದೇ ರೀತಿ ನಾರಾಯಣ್ ಕುಂದರ್ ಇವರು ಕೂಡ ಮುಖ್ಯ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ತಮಗೂ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ವೀರಾಂಜನೇಯ ತೆಂಕನಡಿಯೂರಿನ ಪಂದ್ಯಾಟ ಜಯವನ್ನು ದಾಖಲಿಸಿತು ಅಯೋಧ್ಯ. ಮತ್ತೆ ಪಂದ್ಯಾಟ ಮುಂದುವರಿಕೆಯೂ ಕೂಡ ಇಲ್ಲಿ ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಕಡ್ಪಾಡಿಯಲ್ಲಿ ಕೂಡ 1.5 ಲಕ್ಷ ರೂಪಾಯಿ ಪಂದ್ಯಾಟವನ್ನು ಜಯಿಸಿರುವಂತಹ ಒಂದು ತಂಡ ಅಯೋಧ್ಯ ಆಡ್ತಾ ಇದೆ. ಅನಿಲ್ ಕಾರ್ವೆ ಲೇಟ್ ಕಾರ್ಡ್ ತಾಡ್ಮಾನ ಭಾಗದಲ್ಲಿ ನೋಡಿ ಚೋರಿ ಸೇರ್ಪಡೆ. ಸ್ಕೋರ್ ಇಸ್ ಆನ್ 10-1. 10-1. ಇನ್ನು ಕೂಡ ಈ ಓವರ್ನಲ್ಲಿ ಲಾಸ್ಟ್ 1 ಬಾಲ್ ಟು ಗೋ. ಒಂದು ಎಸೆತ ಈ ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 2 ಲಕ್ಷ ರೂಪಾಯಿಗಳ ನಗದಿನ ಟೂರ್ನಮೆಂಟ್ ಇಲ್ಲಿ ಸಾಗ್ತಾ ಇದೆ. ಅಂಬೇಡ್ಕರ್ ಕಪ್ ಬಹಳಷ್ಟು ಉತ್ತಮರಿತ ಹೊಡೆತ. ಈ ಮಾದರಿಯ ಪಂದ್ಯಾಟಗಳಿಗೆಲ್ಲ ಚಾಲೆಂಜ್ ಗಣೇಶ ಹೇಳಿ ಮಾಡಿಸಿದ ಆಟಗಾರ. 10 ಲಕ್ಷ ರೂಪಾಯಿಗಳ KTPL ಅಂತ ಒಂದು ಹಗಲು ರಾತ್ರಿ ಪಂದ್ಯಾಟದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ ಇದೇ ಚಾಲೆಂಜ್ ಗಣೇಶ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾನೆ ಅಯೋಧ್ಯದ ಪರವಾಗಿ. ಅಂಡ್ ಆಫ್ ನಂಬರ್ 1 ಸ್ಕೋರ್ ಇಸ್ ಆನ್ 12-1. ಇನ್ನು 1 ಓವರ್ ಬಾಕಿ ಇದೆ. ಎದುರಾಳಿಗಳ ತಂಡ ಎಷ್ಟು ಕಲ್ ಮಾಡಿ ಸಚಿನ್ ಮುಂದಿನ ಹಂತದಲ್ಲಿ ಜನವರಿಯಲ್ಲಿ ಲೇಡೀಸ್ ಅಂಡ್ ಜೆಂಟ್ಸ್ ಕ್ರಿಕೆಟ್ ಅನ್ನ ವೈಭವಪೇತವಾಗಿ ನಡೆಸುವಂತ ಇದೇ ತಂಡ. ಬಹುಶಃ ಪಿಂಕ್ ಪ್ಯಾಂಥರ್ಸ್ ಅವರು ಲೇಡೀಸ್ ಮತ್ತು ಜೆಂಟ್ಸ್ಗೆ ಸರಣಿ ಶ್ರೇಷ್ಠ ಆಟಗಾರ್ತಿಗೆ ಬೈಕ್ ಅನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪ್ರೋತ್ಸಾಹಕರಾಗಿರ್ತಕ್ಕಂಥ ಶಂಕರ್ ಸುವರ್ಣ, ಅದೇ ರೀತಿ ರಾಜೇಶ್ ಶೆಟ್ಟಿ ಮುಖ್ಯ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಓಂಕಾರೇಶ್ವರ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಪುತ್ತೂರು ಪರವಾಗಿ. ಥರ್ಡ್ ಅಂಪೈರ್ ವೆಯ್ಟ್ ಮಾಡ್ತಾ ಇರೇನ್ರಿ? ವಿಕೆಟ್ ತುಂಡ ಇನ್ನೊಂದು ವಿಕೆಟ್ ಇಟ್ಕೊಂಡು ಹೋಗ್ರಿ. ಟೆನ್ನಿಸ್ ಬಾಲಲ್ಲಿ ವಿಕೆಟ್ ತುಂಡಾಗುವಂತ ವಿಪರ್ಯ ಬಹುಶಃ ಇದು ರ್ಯಾರ್ ಅಪರೂಪದಲ್ಲೊಂದು ಅಪರೂಪದ ಪ್ರಕರಣ. ಸಚಿನ್ ಇನ್ನೊಂದು ವಿಕೆಟ್ ವ್ಯವಸ್ಥೆ ಮಾಡ್ರಿ. ಲೆದರ್ ಬಾಲಲ್ಲಿ ತುಂಡಾಗುವಂಥದ್ದು ಕೇಳಿದ್ದೇವೆ ಅಲ್ಲ, ನಾವು ನೋಡಿದ್ದೇವೆ. ಟೆನ್ನಿಸ್ ಬಾಲಲ್ಲಿ ವಿಕೆಟ್ ತುಂಡಾಗ್ತದೆ ಅಂತ ಹೇಳಿದ್ರೆ ಅದು ಮರವು ಅಥವಾ ಇನ್ನೊಂದು ಹೌದಲ್ವೇನ್ರಿ ಪುರುಷ? ಇತ್ತೀಚೆಗೆ ಒಂದು ಮಾತಿದೆ ಪುರುಷಣ್ಣ, ಕಪ್ ನಮ್ದೆ ಅಲ್ಲ, ಚುನಾವಣೆ ಸಮೀಪಿಸ್ತಾ ಇದೆ, ಯಾರ್ಯಾರಿಗೂ ಓಟ್ ಹಾಕಿ ಏನೇನೋ ಆಯ್ತು ಅಂದಾಗೆ ಬಂದಿರುವಂತದ್ದು. ಯಸ್ ಔಟ್ ಸೂಚನೆ ಬರ್ತಾ ಇದೆ. ಅನಿಲ್ ಕಾರ್ವೆ ಬ್ಯಾಕ್ ಟು ಪವಿಲಿಯನ್. ವಿಕ್ಕಿ ಬರ್ತಾ ಇದ್ದಾನೆ. ಹೌದು, ಇತ್ತೀಚಿನ ಬಹಳಷ್ಟು ಹೊಸ ಹುಡುಗರು ಬರ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಪ್ ನಮ್ದೆ, ಮುಂದಿನ ಹಂತದಲ್ಲಿ ತಪ್ಪು ನಮ್ದೆ ಅನ್ನೋದಾಗಿ ಮಾಡಬೇಡಿ. ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಮಹೇಶ್ ಗಣೇಶ್ಗೆ ಸಂದ ಚೆಂಡು ಲಾಗರ್ ಸಿಮರ್ ಕಂಚಿನಲ್ಲಿ ಒಂದೋಟ, ಎರಡನೇ ಓಟದ ಪೂರೈಕೆಯೂ ಕೂಡ ಅಯೋಧ್ಯೆ ಆಡ್ತಾ ಇದೆ. ಅಯೋಧ್ಯೆ ಅನ್ನುವಂಥ ಶಬ್ದಕ್ಕೆ 2 ಅರ್ಥಗಳಿದೆ. ಯೋಧರೇ ಇಲ್ಲದ ನಾಡು ಅಯೋಧ್ಯ. ಯಾವುದೇ ಒಬ್ಬ ಯೋಧನಿಂದ ಗೆಲ್ಲಲಿಕ್ಕೆ ಆಗದೇ ಇರುವಂತ ನಾಡು ಕೂಡ ಅಯೋಧ್ಯೆ ಅನ್ನೋದಾಗಿರುತ್ತೆ. ಆದ್ದರಿಂದಲೇ ಅಯೋಧ್ಯ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಮಹೇಶ್ ಬಾರಿ ಚಾಲೆಂಜ್ ಗಣೇಶ ದಂಡಲ್ಲಿ ಬಾರಿ ಮಿಡ್ ವಿಕೆಟ್ ಸಿ ಹೊರಭಾಗದಲ್ಲಿ ಷಟ್ಕ
ಪಡೆ. ಯಾವತ್ತು ಸೆಮಿಫೈನಲ್ ಕೊನೆ ಚೆಂಡಿನಲ್ಲಿ ಗಣೇಶ ಸಿಕ್ಸರ್ ದಾಖಲಿಸಿದ್ರು, ಅಲ್ಲಿಂದಲೇ ಚಾಲೆಂಜ್ ಗಣೇಶನ ವಿಶ್ವರೂಪ ಆರಂಭ ಆಗ್ತಾ ಇದೆ. ಸ್ಕೋರ್ 20 ಲಾಸ್ಟ್ 3. ಓ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು, ಒಂದೋಟ. ಬಹುಶಃ ಅಂಪೈರ್ ಔಟ್ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಬಹುಶಃ ಹೈಟ್ ಚೆಕಿಂಗ್ ಇದೆಯಾ ಅಂಪೈರ್? ಅಲ್ಲ, ನಾವು ಹೇಳೋದಲ್ಲ, ಅಂಪೈರ್ ಹೇಳಿದ್ರೆ ಮಾತ್ರ ಅಲ್ಲಿಗೆ ಬರುತ್ತೆ. ಚೆಕಿಂಗ್ ಇದೆಯಾ? ಎಸ್, ಓಕೆ. ಅಲ್ಲ, ಈ ಕಡೆ ತುಂಬ ಜನ ಮಾತಾಡ್ತಾರೆ, ಆದ್ರೆ ಅಂಪೈರ್ಸ್ ಕೇಳಿದ್ರೆ ಮಾತ್ರ. ಹೌದಲ್ಲ ನೋಡ್ರಿ? ಎಸ್, ಓಕೆ. ವಿಷ್ಣು ಭಟ್ರು ಹಂಚ್ಬೋಡಿ, ನಂಗೆ ಬನ್ನಿ. ಗಣೇಶ ಅಲ್ಲೇ ಇರಿ, ಹೈಟ್ ಚೆಕ್ ಮಾಡ್ತಾ ಇದ್ದೀವಿ. ವೆಯ್ಟ್ ಚೆಕ್ ಮಾಡೋದಲ್ಲ, ಹೈಟ್ ಚೆಕ್ ಮಾಡ್ತಾ ಇದ್ದೀವಿ. ಓಂಕಾರೇಶ್ವರ ಭಜನಾ ದೇಗುಲ ಸ್ಪೋರ್ಟ್ಸ್ ಕ್ಲಬ್ಬಿನ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಡೀತಾ ಇರುವಂತಹ ಡೇ ಮ್ಯಾಚ್ ಇದಾಗ್ತಾ ಇದೆ. 2 ಲಕ್ಷ ರೂಪಾಯಿಗಳ ಅಂಬೇಡ್ಕರ್ ಕಪ್ನ ಫೈನಲ್ ಪಂದ್ಯಾಟದ ಮೊದಲ ಹಂತ ಇಲ್ಲಿ ಸಾಗ್ತಾ ಇದೆ. ಥರ್ಡ್ ಅಂಪೈರ್ ಅವರಿಗೂ ನಮ್ದೊಂದು ಅತಿ ಶೀಘ್ರ ಸೂಚನೆ, ಫಾರ್ ಡಿಲೇ ಮಾಡಬೇಡಿ ಅಲ್ವೇನ್ರಿ ಅಪೆಕ್ಸ್? ಇನ್ನೊಂದಷ್ಟು ಲೇಟ್ ಮಾಡೋದು ಬೇಡ. ಈಗಾಗಲೇ ಇದು ಪಂದ್ಯಾಕೂಟಕ್ಕೋಸ್ಕರವಾಗಿ ನಮ್ಮನ್ನು ಕೂಡಿಕೊಂಡು ಹೋರಿದ್ದಾರೆ ಶ್ರೀಮತಿ ಕುಸುಮ ಗುಜ್ಜರ್ ಬೆಟ್ಟು, ಅದೇ ರೀತಿಯಾಗಿ ವತ್ಸಲ ಗುಜ್ಜರ ಬೆಟ್ಟು. ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸಿಕೊಳ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಕೂಡ. ಥರ್ಡ್ ಅಂಪೈರ್ ಡಿಸಿಷನ್ ಆದಷ್ಟು. ಹಲೋ, ಹೌದ್ರಿ, ಅದು ಒಂದು ಸಮಸ್ಯೆನೇ ಅಪೆಕ್ಸ್ ಅಲ್ವಾ? ನೋಡೋಣ, ಥರ್ಡ್ ಅಂಪೈರ್ ಡಿಸಿಷನ್ ವೆಯ್ಟ್ ಮಾಡ್ತಾ ಇದೀವಿ, ಅವ್ರು ಏನು ಮಾಡ್ತಾರೆ. ಎಲ್ಲ ಸಂದರ್ಭ ಅನುಕೂಲ ಶಾಸ್ತ್ರ ಮಾಡೋದಕ್ಕಾಗಲ್ಲ ಅಪೆಕ್ಸ್. ಎಸ್, ನೋ ಬಾಲ್. ಪಂದ್ಯಾಟ ಮತ್ತೆ ಮುಂದರಿಕೆಯನ್ನು ಕಾಣ್ತಾ ಇದೆ. ಅಯೋಧ್ಯ ಮಲ್ಪೆಯ ತಂಡ ಹೊನಲ್ ಬಳಕಿನ ಪಂದ್ಯಾಟವನ್ನು ನಡೆಸಂತ ಒಂದು ತಂಡ. ಇತ್ತೀಚಿನ ದಿನಗಳಲ್ಲಿ ದೀಪಕ್ ಕರ್ಕೇರ ಮಲ್ಪೆ ಕೂಡ ಇದೇ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ಅವರನ್ನ ಮುಂದುವರಿಸ್ತಾ ಇದ್ದಾರೆ ಕೂಡ. ಆ ನಿಟ್ಟಿನಲ್ಲಿ ಮತ್ತೊಂದು ಚೋರಿಯ ಸೇರ್ಪಡೆ. ಸ್ಕೋರ್ ಇಸ್ ಆನ್ 23. ಲಾಸ್ಟು ಯುನೈಟೆಡ್ ಹೊನಲ್ ಬಳಕಿನ ಪಂದ್ಯಾಟವನ್ನು ಮೊದಲ ಬಾರಿಗೆ ನಡೆಸಂತ ಮಲ್ಪೆಯ ದೀಪಕ್ ಕರ್ಕೇರ್ ಕೂಡ ಅಯೋಧ್ಯದ ಬೆಂಗಾವಲಿಗಿದ್ದಾರೆ. ಓ, ಚಾಲೆಂಜ್ ಗಣೇಶ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ಕೊನೆಯ ಒಂದು ಸಣ್ಣ ಎಕ್ಸ್ಟ್ರಾ ಬಾಲ್ ಕಳಿಸಿ ಬೇಗ ಬೇಗ. ಈ ಒಂದು ಸಿಕ್ಸರ್ ಬಹುಶಃ ಮೈನ್ ಟರ್ನಿಂಗ್ ಪಾಯಿಂಟ್. ಬಹುಶಃ ನಾವು ಮೊದಲೇ ಹೇಳಿದ್ದೇವೆ, ಇದೇ ಮೈದಾನ ಪರಶುರಾಮ ಟೂರ್ನಮೆಂಟ್ ನಡೆಯುವಾಗಲೂ ಕೂಡ ಗಣೇಶ ಇದೇ ಮಾದರಿ ಆಟವನ್ನು ಆಡಿದ್ರು. ಅದೇ ಮೈದಾನ ಮತ್ತೆ ಗಣೇಶ ಆಡ್ತಾ ಇದ್ದಾನೆ. ಲಾಸ್ಟ್ ಒನ್, ವೈಡ್ ಬಾಲ್. ತಂಡದ ಮೊತ್ತ ಅಯೋಧ್ಯ 30. 2 ಓವರ್ಗಳ ಪಂದ್ಯ. ಅನುಭವಿ ಮಹೇಶ್ ಈ ಹಂತದಲ್ಲಿ ಚಾಲೆಂಜ್ ಗಣೇಶನ ಮುಂದೆ ಸ್ವಲ್ಪ ಮಟ್ಟಿಗೆ ಒತ್ತಡಕ್ಕೆ ಸಿಲುಕ್ತಾ ಇದ್ದಾರೆ. 2 ಲಕ್ಷ ರೂಪಾಯಿಗಳ ಪಂದ್ಯಾಟ ಇದೆ. ಬಂದ್ರಲ್ಲ ಹಂತದಲ್ಲಿ ಚೆಂಡು ಕೊನೆ ಹಂತದಲ್ಲಿ ಮಿಡ್ ವಿಕೆಟ್ ಸಿಮರ್ ಕ್ಯಾಂಚಿನಲ್ಲಿ ಕ್ಯಾಚ್. ಚಾಲೆಂಜ್ ಗಣೇಶ ಔಟ್. 30ರ ಮೊತ್ತದಲ್ಲಿ ವಿಕೆಟ್ ನಂಬರ್ 1. ಟಾರ್ಗೆಟ್ 31. ದಯವಿಟ್ಟು ಗಮನಿಸಿ, ಅಯೋಧ್ಯ ಬೇಗ ಗ್ರೌಂಡಿಗೆ ಹೋಗ್ಬೇಕು. ಬೇಗ ಗಣೇಶ, ನೀವು ಕೂಡ ಅಷ್ಟೇ ಬೇಗ ಬರಬೇಕು. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನ ತೋರ್ಪಡಿಸಬೇಕು ಅನ್ನೋದ ಕೇಳ್ತಾ ಇದ್ದೀವಿ. 12ಕ್ಕೆ 31 ಆಟದ ಅವಶ್ಯಕತೆಯು ಕೂಡ ಬಿರುಸಿನ ಆಟವನ್ನು ಆಡಿದಂತ ಆಟಗಾರ
ಚಾಲೆಂಜ್ ಗಣೇಶ ಆ ನಿಟ್ಟಿನಲ್ಲಿ ಈವಾಗಲೇ ಆಗಮಿಸಿದ್ರು. ಅಯೋಧ್ಯದ ಜೊತೆಗಾಗಿ ಸ್ನೇಹಜೀವಿ ಲೋಕೇಶ್, ದೀಪಣ್ಣ ಬಹುಶಃ ಇನ್ನಷ್ಟೇ ಬರಬೇಕಂತ ಕಾಣುತ್ತೆ. ಸ್ನೇಹಜೀವಿ ಲೋಕೇಶ್, ಸೃಷ್ಟಿ ಲೋಕೇಶ್ ಬೆಂಗಳೂರಿನಲ್ಲಿದ್ದಾರೆ. ಪಂದ್ಯಾಟ ನಡೀತಾ ಇದೆ. ಓಂಕಾರೇಶ್ವರ ಸ್ಪೋರ್ಟ್ಸ್ ಕ್ಲಬ್ಬಿನ ಆಶ್ರಯ ನಡೀತಾ ಇರುವಂಥ ಈ ಒಂದು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ಇಲ್ಲಿ ನಡೀತಾ ಇದೆ. ಆ ನಿಟ್ಟಲ್ಲಿ ಕೊನೆ 2 ಓವರ್ಗಳಲ್ಲಿ 31 ಓಟದ ಅವಶ್ಯಕತೆಯೂ ಕೂಡ. ಬಹುಶಃ ಶೈಲೇಶ್ ಅವರು ನಿಂತಲ್ಲಿ ನಿಲ್ತಾ ಇಲ್ಲ, ಕೂತಲ್ಲಿ ಕೂರ್ತಾ ಇಲ್ಲ. ಲೆಕ್ಕಾಚಾರ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಆರಂಭ ಆಗುತ್ತೆ. ಆ ನಿಟ್ಟಲ್ಲಿ 12ಕ್ಕೆ 31 ಅಂಗಣ ಒಳಭಾಗದಲ್ಲಿ ಕಿದಿಯೂರು ಪ್ರದೀಪ. ಬಹುಶಃ ಈ ಒಂದು ವಿಕೆಟ್ ಇಡೀ ಪಂದ್ಯಾಟದ ವೆರಿ ಇಂಪಾರ್ಟೆಂಟ್ ವಿಕೆಟ್. ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾನೆ ವೆಂಕಟ ಭಟ್. 12ಕ್ಕೆ 31 ಜಯಕ್ಕಾಗಿ ದಾಖಲಿಸಬೇಕಾಗ್ತಾ ಇದೆ. ಎಷ್ಟು ಕಲ್ ಮಾಡಿ ಸಚಿನ್, ನಾರಾಯಣ್ ಪಿ ಕುಂದರ್ ಅವರು, ಇನ್ನೊಬ್ಬ ಸಚಿನ್, ಅವರೆಲ್ಲರೊಂದು ಸಮ್ಮಿಲನ ಒಂದು ತಂಡ ಎಷ್ಟು ಕಲ್ ಮಾಡಿ ಈ ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ. ಪಿಂಕ್ ಪ್ಯಾಂಥರ್ ಹಲೋ ಜನವರಿ 24ರಿಂದ 26, 2025ರಲ್ಲಿ ಮತ್ತೊಂದು ಹಗಲು ರಾತ್ರಿ ಪಂದ್ಯಾಟಕ್ಕೆ ಮುಹೂರ್ತವನ್ನು ಇಡ್ತಾ ಇದೆ ಕಲ್ಮಾಡಿಯ ತಂಡ. ನಾರಾಯಣ್ ಪಿ ಕುಂದರ್ ಅವರ ಮುಂದಾಳತ್ವದಲ್ಲಿ ಸಚಿನ್, ಬಹಳಷ್ಟು ಮಂದಿ ಸಮಾನ ಮನಸ್ಕರು ಈ ಟೂರ್ನಮೆಂಟಿಗೋಸ್ಕರ ಈವಾಗಲೇ ಮುಹೂರ್ತವನ್ನು ಇಟ್ಟಿದ್ದಾರೆ. ಅಪಾಕ್ಸ್ ಆ ಸೀಮಾ ರೇಖೆ ಅಂಚಿನಲ್ಲಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಅಲ್ಲಿಂದ ಶೀಘ್ರಗತಿಯಲ್ಲಿ ತೆರವುಗೊಳ್ಳಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದೇವೆ. ವೆಂಕಟನಿಗೆ ಸಂಕಟ ಇತ್ತು. ಮೊದಲ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಒಂದೋಟ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. 31 ಓಟವನ್ನು ದಾಖಲಿಸಬೇಕಾದ್ರೆ ಎಷ್ಟು ಕಲ್ ಮಾಡಿ ಮೊದಲ ಚೆಂಡಿನೆಲ್ಲ ವೆಂಕಟ್ ಚೌದಾನ್ ಅವರು ಪಡ್ಕೊಂಡ್ರು. ಅನುಭವಿ ಎಸಗಾರ ಅಪಾಕ್ಸ್ ಎಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. ಈ ಮೈದಾನ ಬಹುಶಃ ಚಾಲೆಂಜ್ ಗಣೇಶನಿಗೆ ಅದೃಷ್ಟದ ತಾಣ. ಕುಂದಾಪುರ ಚಕ್ರವರ್ತಿಗಳು ಅಜ್ಜರ ಕಾಡಿನ ಮೈದಾನದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ 23 ಜಿಲ್ಲಾ ಮಟ್ಟ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದು ಚಕ್ರವರ್ತಿಗಳಿಗೆ ಅದೃಷ್ಟ ತಾಣ. ಆದರೆ ಈ ಮೈದಾನ ಗಣೇಶನಿಗೆ ಅದೃಷ್ಟ ತಾಣ ಕೂಡ. ಸ್ಟೆಪ್ ಔಟ್ ಅನ್ನು ಮಾಡಿದ್ರು. ಒಂದೊಳ ಸೇರ್ಪಡೆ. ಸ್ಕೋರ್ ಇಸ್ ಆನ್ 2. 2 ಓಟುಗಳು. ಮೂರನೇ ಚೆಂಡಿಗಾಗಿ ಅಪಾಕ್ಸಿ ಬಾರಿಸಿದ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ವೆಂಕಟ್ ಪಟ್ಟಣ ಆಟ ಮುಕ್ತಾಯ. 2ಕ್ಕೆ 1 ವೆಂಕಟ ವಾಪಸ್ ಆಗ್ತಾ ಇದ್ದಾನೆ. ಅಂಗಣ ಒಳಭಾಗದತ್ತ ಮಹೇಶ್ ಬರ್ತಾ ಇದ್ದಾನೆ. ನ್ಯಾಶ್ ಮಹೇಶ ಯಾವುದೇ ಹಂತದಲ್ಲೂ ಕೂಡ ಪಂದ್ಯಾಟ ಚಿತ್ರಣವನ್ನು ಬದಲಿಸುವಂತ ಆಟಗಾರ. ಆ ನಿಟ್ಟಲ್ಲಿ ಸ್ಕೋರ್ 2-1. ಫೈನಲ್ ನಡೀತಾ ಇದೆ. ಓಂಕಾರೇಶ್ವರ ಟ್ರೋಫಿಗಾಗಿ ಅಲ್ಲ, ಅಂಬೇಡ್ಕರ್ ಕಪ್ನ ಫೈನಲ್ ಪಂದ್ಯಾಟ ಕೂಡ. ಡಿಪಿಂಡಿಗಡ ಭಾಗದಲ್ಲಿ ಆಸ್ತಿ ಪಡು ಬಿದ್ರೆ 4ನೇ ಚೆಂಡಿಗಾಗಿ ಮತ್ತೆ ಅಪಾಕ್ಸ್. ಓಟಗಳು ಬರ್ತಾ ಇಲ್ಲ. ಬಹುಶಃ ಇವರಿಬ್ಬರಲ್ಲ, ಮಹೇಶ್ ಮತ್ತು ಅಪೆಕ್ಸ್ ಒಂದೇ ಟೀಮ್ಗೆ ಆಡೋರು. ಅದು ಕೆಲವೊಂದು ಸಂದರ್ಭ ರಾಜಕೀಯದಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಅದೇ ಕೆಲವೊಂದು ಸಂದರ್ಭ ವಾಕ್ಯವನ್ನು ಮುಂದುವರಿಸೋದಿಲ್ಲ, ತಪ್ಪು ಅಂತ ಹೇಳ್ಬಾರ್ದು. ರಿವರ್ಸ್ ಶಾಟ್
ಆ ವಾಕ್ಯವನ್ನು ಒಂದು ವೇಳೆಗೆ ನಾವು ಹೇಳಿದ್ರು ಅಂತ ಹೇಳಿದ್ರೆ ನಾಳೆ ವಿನಯ ಉದ್ಯೋಗನ ಮನೆ ಬಾಗಿಲಿಗೆ ಜನ ಇರ್ತದೆ. ಅದು ಬೇಡ, ಕ್ರಿಕೆಟ್ ನಡೀಲಿ ಅನ್ನೋದಾಗೆ ಆಶಿಸ್ತಾ ಇದ್ದೀವಿ ಅಲ್ವೇನ್ರಿ ತರುಣ? ನಮ್ಮನೆಗೆ ಪೊಲೀಸ್ ಬರೋದಕ್ಕಿಂತ ಅದು ಬೇಡ ಅನ್ನೋದಾಗೆ ಈ ತನ್ಮತೆ ಬಹಳ ಸಮರ್ಥದ ಸತ ಓವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 1. ಮೂರು ಇನ್ನು 6 ಎಸೆತ 28 ಓಟದ ಅವಶ್ಯಕತೆ. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 133ನೇ ವರ್ಷಾಚರಣೆ ಅಂಗವಾಗಿ ನಡೀತಾ ಇದೆ. ಓಂಕಾರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಭಜನಾ ದೇಗುಲ ಇವರ ಆಶ್ರಯದಲ್ಲಿ ನಡೀತಾ ಇರುವಂಥ ಡೇ ಮ್ಯಾಚ್ ಇದಾಗ್ತಾ ಇದೆ. 2 ಲಕ್ಷ ರೂಪಾಯಿಗಳ ರಾಜ್ಯ ಮಟ್ಟ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. 6ಕ್ಕೆ 28 ಬೌಲರ್ ಚಾಲೆಂಜ್ ಗಣೇಶ. ಬಹಳಷ್ಟು ಉತ್ತಮ ಎಸೆತ. ಓಟಗಳು ಬರ್ತಾ ಇಲ್ಲ. 5ಕ್ಕೆ 28. ಸ್ವಲ್ಪ ಎಲ್ಲ ವೇದಿಕೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಫೈನಲ್ಗೆ ಸಮಾರೋಪಕ್ಕೆ. ಸಚಿನ್, ಶೈಲು ಎಲ್ಲ ರೆಡಿ ಮಾಡ್ಕೋಬೇಕು. ಈ ತನ್ಮಧ್ಯೆ ಒಂದೆಡೆ ಚೋರ ಸೇರ್ಪಡೆ. 4ಕ್ಕೆ 1. 4 ಎಸೆತ 27 ಓಟದ ಅವಶ್ಯಕತೆ. ಇಡೀ ಟೂರ್ನಮೆಂಟ್ ಬಹುಶಃ ಸೆಮಿಫೈನಲ್ ಮತ್ತು ಫೈನಲ್. ಗಣೇಶ್ ಮಯ ಚಾಲೆಂಜ್. ಗಣೇಶ್ ಮಯ. ಶೈಲು, ನೀವೆಲ್ಲ ಒಂಚೂರು ಹೆಚ್ಚುವರಿ ಅಲರ್ಟ್ ಆಗಿರ್ಬೇಕು. ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3ಕ್ಕೆ 27 ಓಟಗಳ ಅವಶ್ಯಕತೆ. ಕೇದ್ಯೂರ್ ಪ್ರದೀಪ ಓಟವನ್ನು ದಾಖಲಿಸ್ತಾರೆ. ಆ ನಿಟ್ಟಲ್ಲಿ ಅಯೋಧ್ಯ ಮಲ್ಪೆ ತಂಡ ಮತ್ತೊಂದು ರಾಜ್ಯಮಟ್ಟ ಪ್ರಶಸ್ತಿಯನ್ನು ಈಗಾಗಲೇ ಜಯಿಸ್ತಾ ಇದೆ. ಅಯೋಧ್ಯ ಮಲ್ಪೆ ಡಾಟ್ ಬಾಲ್. ಮಲ್ಪೆ ಸತೀಶ್, ದೀಪಕ್ ಕರ್ಕೇರ ಅವರೆಲ್ಲರೂ ಕೂಡ ಅಯೋಧ್ಯದ ಬೆಂಗಾವಲಿಗಿದ್ದಾರೆ. ಈ ತನ್ಮಧ್ಯೆ ಔಟ್. ವಾಪಸ್ ಆಗ್ತಾ ಇದ್ದಾನೆ ಪ್ರದೀಪ. ಆಲ್ಮೋಸ್ಟ್ ಅಯೋಧ್ಯ ಕ್ರೀಡಾ ಋತುವಿನ ಮತ್ತೊಂದು ರಾಜ್ಯಮಟ್ಟ ಪ್ರಶಸ್ತಿಯನ್ನು ಜಯಿಸುವತ್ತ ಮುನ್ನುಗ್ತಾ ಇದೆ ಕೂಡ. ಇತ್ತೀಚೆಗಷ್ಟೇ ಶಶಿಯಣ್ಣ ಆ ನಿಟ್ಟಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳ ಸಮರ್ಥ ಹೊಡೆತ ಲಂಗನ ಭಾಗದಲ್ಲಿ ತನ್ಮೂಲಕವಾಗಿ ಆಯ್ದ ಮಲ್ಪೆ ಚಾಂಪಿಯನ್ಸ್ ಆಫ್ ದಿ ಟೂರ್ನಮೆಂಟ್. ಅಣ್ಣ ವಿಕೆಟ್ಗೆ ಪೋಡ್ಚವ ನಿಗಲ್ನ ಇಲ್ಲೆಡ್ ಬೇತವೆ ಆತು ವಿಕೆಟ್ ಒಂಜಿಗೆ ಪೋಡ್ಚಿ ಅಣ್ಣ ದಯದಿ ಇದೆ. ಅಂಪೈರ್ ಸ್ವರೂಪ, ನೀವು ಇಬ್ಬರು ಅಂಪೈರ್ಸ್ಗಳು ಬೇರೆ ಕ್ರಿಕೆಟಿಗರೆಲ್ಲಾದರೂ ವಿಕೆಟ್ ತೆಗೆದುಕೊಂಡ್ರೆ ನಿಮ್ಮ ಸಂಭಾವನೆಯಲ್ಲಿ ಕಡಿತ ಆಗುತ್ತದೆ. ಸತೀಶ್ ಮಲ್ಪೆ ಬರ್ರಿ ಈ ಕಡೆ. ದೀಪಕ್ ಇವರೆಲ್ಲರೂ ಕೂಡ ಅಯೋಧ್ಯ ಬೆಂಗಾವಲಿಗಿದ್ರು. ಅತ್ಯುತ್ತಮ ಆಟವನ್ನು ಆಡಿದಂಥ ಈ ಒಂದು ತಂಡ ಅಯೋಧ್ಯ ಮಲ್ಪೆ. ಚಾಲೆಂಜ್ ಗಣೇಶನ ಒಂದು ಸರ್ವಾಂಗೀಣ ಆಟ ಇಡೀ ಟೂರ್ನಮೆಂಟಿನ ಹೈಲೈಟ್ ಆಗಿ ಕಂಡಿತು. ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಶಾಂತ್ ಅಂಬಲ್ಪಡಿ ಎಲ್ಲಿದ್ರು? ಪ್ರಶಾಂತ, ಮುಖ್ಯ ಕಾರ್ಯಕ್ರಮ ನಿರೂಪಣೆ ರೆಡಿ ಇರಬೇಕು. ಸಚಿನ್, ಶೈಲು